ಪ್ರಾಚೀನವಾದಂಥ ಕೃಷ್ಣದೇವರಾಯನ ಆಸ್ಥಾನ ಗುರುಗಳಾದಂಥ ಶ್ರೀ ವ್ಯಾಸತೀರ್ಥರಿಂದ ಪ್ರತಿಷ್ಠಾಪನೆಗೊಂಡಂಥ ಕೋಟೆ ಆಂಜನೇಯ ಸ್ವಾಮಿ ದೇವರ ಸನ್ನಿಧಾನದಲ್ಲಿ ಇವತ್ತು ತಿಪಟೂರಿನ ಸಮಸ್ತ ಭಕ್ತ ಜನರ ಭಕ್ತಿ ಸಮರ್ಪಣೆಯೊಂದಿಗೆ ಅದ್ದೂರಿಯಿಂದ ಶ್ರೀರಾಮನವಮಿ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ಶ್ರೀರಾಮನವಮಿ ಪ್ರಯುಕ್ತ ಬೆಳಗ್ಗೆ 4 ಗಂಟೆಯಿಂದಲೇ ಪ್ರಾತಃ ಕಾಲ ಉಷಾಕಾಲ ಪೂಜೆ, ಪಂಚಾಮೃತಾಭಿಷೇಕ, ಸಹಸ್ರನಾಮ ಅರ್ಚನೆ ಹಾಗೂ ಪಾನಕ ಭಕ್ತಾದಿಗಳಿಗೆ ಪಾನಕ ಫಲಹಾರ ವಿನಿಯೋಗ ಸಹಿತ ವಿಶೇಷ ಪೂಜೆಗಳು ಅತ್ಯಂತ ವೈಭವದಿಂದ ಜರುಗುತ್ತಾ ಇದ್ದು, ಈ ತಿಪಟೂರಿನಲ್ಲಿ ಅತ್ಯಂತ ಪ್ರಾಚೀನವಾದಂಥ ದೇವಸ್ಥಾನ ಆಗಿದ್ದು ಇದಕ್ಕೆ ಅಪಾರ ಭಕ್ತ ಜನಸ್ತವ ಭಕ್ತಿ ಸಮರ್ಪಣೆಯಿಂದ ದೇವಸ್ಥಾನದ ಎಲ್ಲ ಪೂಜಾ ವಿಶೇಷ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ. ಮತ್ತು ವಿಶೇಷವಾಗಿ ಈ ಸನ್ನಿಧಾನದಲ್ಲಿ ಅಯೋಧ್ಯೆಯಿಂದ ಬಂದಿರತಕ್ಕಂಥ ವಿಶೇಷವಾದಂಥ ಶ್ರೀರಾಮ ಪಾದುಕಾ ಸನ್ನಿಧಾನ ಇದ್ದು ಅತ್ಯಂತ ವಿಶೇಷ ಸಂದರ್ಭಗಳಲ್ಲಿ ಆ ಪಾದುಕೆಗಳನ್ನು ಭಕ್ತರಿಗೆ ಸ್ಪರ್ಶಿಸಲಿಕ್ಕೆ ಅದನ್ನು ಅವಕಾಶ ಕೂಡ ಮಾಡಿಕೊಳ್ಳಲಾಗ್ತದೆ. ಈ ದಿನವೂ ಕೂಡ ಪಾದುಕೆಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಗಿದೆ. ಹಾಗೂ ಸಂಜೆ ಕೂಡ ಈ ದಿನ ವಿಶೇಷವಾದಂಥ ಅಷ್ಟಾವಧಾನ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಸೇವೆ, ಸಂಜೆ ಪೂಜೆನೂ ಇರುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಮತ್ತು ಶ್ರೀ ಸ್ವಾಮಿಯವರ ಸನ್ನಿಧಾನದಲ್ಲಿ ಸುಮಾರು 10 ಕೋಟಿ ರು ವೆಚ್ಚದಲ್ಲಿ ದೇವಸ್ಥಾನದ ರಾಜಗೋಪುರ, ವಿಮಾನ ಗೋಪುರ ಮತ್ತು ಮುಖಮಂಟಪ ಮತ್ತು ಸುತ್ತ ಶಿಲಾಮಯ ಪ್ರಾಕಾರ ನಿರ್ಮಾಣ ಯೋಜನೆ ಕೈಗೆತ್ತಿಕೊಂಡಿದ್ದು ಈಗಾಗಲೇ 2 ಹಂತದ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ರಾಜಗೋಪುರದ ಕಾಮಗಾರಿಗಳು ಪ್ರಸ್ತುತ ಪ್ರಗತಿಯಲ್ಲಿದೆ. ಭಕ್ತಾದಿಗಳು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಸಲುವಾಗಿ ತಮ್ಮ ತನುಬನ ಧನಗಳ ಸಹಕಾರ ನೀಡಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ವಿನಂತಿ ಮಾಡ್ತಾರೆ. ನಡಿ